ಒಂದಷ್ಟು ಟ್ಯಾಂಕ್ ಅಂತ ಹೇಳಿದ್ರೆ ನಾವು ಪುನಃ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ ಅಗತ್ಯ ಬರುವುದಿಲ್ಲ. ಕ್ವಾಲಿಟಿ ಐಟಮ್ ಕೊಟ್ಟಿದ್ರಿಂದಾಗಿ ನಮಗೆ ಇದರದ್ದು ಅನುಕೂಲ ತುಂಬಾ ಆಗ್ತದೆ. ಸನ್ರೈಸ್ ಟ್ಯಾಂಕೇ ಬೇಕು ಅಂತ ಹೇಳಿ ಕೇಳಿಕೊಂಡು ಕಸ್ಟಮರ್ಗಳು ತುಂಬಾ ಇದ್ದಾರೆ. ನಾನೀಗ 10 ವರ್ಷದಿಂದ ಕೊಟ್ಟದಲ್ಲಿ ಕಂಪ್ಲೇಂಟ್ ಅಂತ ಹೇಳಿ ಇದುವರೆಗೆ ಒಂದು ಪೀಸ್ ಬರಲಿಲ್ಲ. ನಮಸ್ಕಾರ. ನಾನಿವತ್ತು ಬಂಟ್ವಾಳದಲ್ಲಿ ಆದಿತ್ಯ ಎಂಟರ್ಪ್ರೈಸ್ ಅಂತ ನಮ್ಮ ಒಂದು ಮುಖ್ಯ ಡೀಲರ್ ಆಗಿದ್ದಾರೆ ಇವರು. ನಮ್ಮ ಸನ್ರೈಸ್ ವಾಟರ್ ಟ್ಯಾಂಕಿಂಗ್ ಮೊದಲಿನ ನಮಗೆ ನಮ್ಮ ಒಡನಾಟ ಹಾಗೂ ಅವರ ಬಾಂಧವ್ಯದಿಂದಾಗಿ ನಮಗೂ ಅವರಿಗೂ ಒಂದು ಸನ್ರೈಸ್ ವಾಟರ್ ಟ್ಯಾಂಕನ್ನು ಇಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ನಮಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೊಂದಿಗೆ ಇವತ್ತು ಮಾತುಕತೆ ಮಾಡುವ. ನಮಸ್ಕಾರ ಸರ್. ನಮಸ್ಕಾರ. ನಾವು ತುಂಬ ವರ್ಷದಿಂದ ನಿಮ್ಮೊಟ್ಟಿಗೆ ಮಾಡ್ತಾ ಇದ್ದೇವೆ ವ್ಯವಹಾರವನ್ನು. ಸಾಧಾರಣ ಎಷ್ಟು ವರ್ಷದಿಂದ ನಾವು ಈ ವ್ಯವಹಾರ ಮಾಡ್ತಾ ಇದ್ದೇವೆ? ಒಂದು 10 ವರ್ಷದಿಂದ ಮಾಡ್ತಾ ಇದ್ದೇವೆ. ಇದೀಗ ಆದಿತ್ಯ ಎಂಟರ್ಪ್ರೈಸಸ್ ಅಂತ ಹೇಳಿ ಇವಾಗ ಒಂದು 6 ತಿಂಗಳಿಂದ ಹುಟ್ಟಿಕೊಂಡ ಒಂದು ಹೊಸ ಸಂಸ್ಥೆ ಇದೆ. ಅದರ ಮೊದಲು ಪ್ರಮೋದ್ ಎಂಟರ್ಪ್ರೈಸಸ್ ಅಂತ ಹೇಳುವ ಹೆಸರಲ್ಲಿ ಒಂದು 10 ವರ್ಷದಿಂದ ನಿಮಗೆ ಒಂದು ಕಾಂಟ್ಯಾಕ್ಟ್. ಮೊದಲು ಪ್ರಮೋದ್ ಎಂಟರ್ಪ್ರೈಸ್ ಅಂತ ಬೇರೆ ಕಡೆ ಇತ್ತು ನಮ್ದು. ಹೌದು. ಕಡೆಗೆ ಇಲ್ಲಿಗ 6 ತಿಂಗಳಿಂದ ಈಗ ಆದಿತ್ಯ ಎಂಟರ್ಪ್ರೈಸ್ ಅಂತ 6 ತಿಂಗಳಿಂದ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಈ ಸನ್ರೈಸ್ ವಾಟರ್ ಟ್ಯಾಂಕ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳ್ಬೋದು. ನಮ್ಮ ಅಂದ್ರೆ ನೀವು ಆಕ್ಚುಲಿ ಕಸ್ಟಮರ್ ಒಟ್ಟಿಗೆ ಸಂವಾದ ಮಾಡೋರು ನೀವು, ಮತ್ತೆ ನಿಮ್ದು ಇರುವಂತ ನಿಮ್ಮ ಅನುಭವಗಳು ಅಂದ್ರೆ ಕಸ್ಟಮರ್ ಒಟ್ಟಿಗಾಗಲಿ ನಮ್ಮ ವಾಟರ್ ಟ್ಯಾಂಕ್ ಬಗ್ಗೆ ಮತ್ತೆ ನಮ್ಮ ಸರ್ವಿಸಸ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ತಿಳಿಸ್ಬೇಕಂತ ಕೇಳಿ. ನಾವೀಗ 10 ವರ್ಷದಿಂದ ಏನು ತಗೊಂಡಿದ್ದೇವೆ ಅದಕ್ಕೆ ಅದರದ್ದೇ ಆದ ಕಸ್ಟಮರ್ಗಳಿದ್ದಾರೆ. ಸನ್ರೈಸ್ ಟ್ಯಾಂಕ್ ಅಂತ ಹೇಳಿದ್ರೆ ನಾವು ಪುನಃ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕಾದ ಅಗತ್ಯ ಬರುವುದಿಲ್ಲ. ಕ್ವಾಲಿಟಿಯ ಬಗ್ಗೆ ನಾವು ನಿಮ್ಮಲ್ಲಿ ಯಾವ ಟ್ಯಾಂಕ್ ಇದೆ ಅಂತ ಹೇಳುವ ಸನ್ರೈಸ್ ಅಂತ ಹೆಸರು ಬಂದ್ರೆ ಅದರಿಂದ ಮತ್ತೆ ಮುಂದೆ ಹೋಗುವ ಎಕ್ಸ್ಪ್ಲೇನ್ ಮಾಡುವ ಅಗತ್ಯ ಬರುವುದಿಲ್ಲ. ಕಸ್ಟಮರ್ಗೆ ಅದಿದೆ ಅಂತ ಹೇಳಿದ್ರೆ ಅದಕ್ಕೆ ಕೊಡಿ ಅಂತ ಹೇಳುವ ಮಟ್ಟಿಗೆ ಒಂದು ಹೆಸರು ಮಾಡಿದೆ, ನಮಗೂ ಅನುಕೂಲ ಆಗ್ತದೆ. ಕ್ವಾಲಿಟಿ ಐಟಮ್ ಕೊಟ್ಟಿದ್ರಿಂದಾಗಿ ನಮಗೆ ಇದರದ್ದು ಅನುಕೂಲ ತುಂಬಾ ಆಗ್ತದೆ. ನಮಗೆ ಅದರ ಬಗ್ಗೆ ಹೆಚ್ಚು ಪ್ರೆಷರ್ ಹಾಕಬೇಕಾಗಿ ಬರುವುದಿಲ್ಲ ಕಸ್ಟಮರಿಗೆ. ಈ ತರ ಟ್ಯಾಂಕ್ ಇದೆ ಅಂತ ಹೇಳಿದ್ರೆ ಅದೇ ಆಗ್ಬೋದು ಕೊಡಿ ಅಂತ ಹೇಳುವವರಿಗೆ ಕ್ವಾಲಿಟಿ ಇರೋದ್ರಿಂದ ನಮಗೆ ಅನುಕೂಲ ಆಗ್ತದೆ. ಹಾಗೆ ಕೇಳ್ಕೊಂಡು ಬರ್ತಾರೆ, ಸನ್ರೈಸ್ ಕೊಡಿ ಕೇಳ್ತಾರೆ, ಖಂಡಿತ ಕೇಳಿಕೊಂಡು ಕೂಡ ಬರ್ತಾರೆ. ಸನ್ರೈಸ್ ಟ್ಯಾಂಕೇ ಬೇಕು ಅಂತ ಹೇಳಿ ಕೇಳಿಕೊಂಡು ಕಸ್ಟಮರ್ಗಳು ತುಂಬಾ ಇದ್ದಾರೆ. ಹೌದು. ಮತ್ತೆ ಸರ್ವಿಸಸ್ ಬಗ್ಗೆ ಏನ್ ಹೇಳ್ತೀರಾ? ಕ್ವಾಲಿಟಿ ಬಗ್ಗೆ ಆಗಲಿ ಅಥವಾ ಕೆಲವೊಮ್ಮೆ ಕಂಪ್ಲೇಂಟ್ ಬರುವ ಸಾಧ್ಯತೆಗಳು ಇರ್ತದೆ. ಅಂದ್ರೆ ಏನಿದ್ರು ನಾವು ಮನುಷ್ಯರು ಮಾಡುವ ಹೆಚ್ಚು ಕಮ್ಮಿ ಕೆಲವೊಮ್ಮೆ ಆಗ್ತದೆ, ಆಗುದಿಲ್ಲ ಅಂತ ಇಲ್ಲ. ಹೀಗೆ ಕಂಪ್ಲೇಂಟ್ ಬಂದಾಗ ಕಸ್ಟಮರ್ಸ್ ರೆಸ್ಪಾನ್ಸ್ ಆಗಲಿ ಅಥವಾ ನಮ್ಮ ರೆಸ್ಪಾನ್ಸ್ ಆಗಲಿ ಹೇಗಿರುತ್ತೆ? ನಿಮ್ಮ ಅನುಭವ ಏನು? ನಾನೀಗ 10 ವರ್ಷದಿಂದ ಕೊಟ್ಟದಲ್ಲಿ ಕಂಪ್ಲೇಂಟ್ ಅಂತ ಹೇಳಿ ಇದುವರೆಗೆ ಒಂದು ಪೀಸ್ ಬರಲಿಲ್ಲ. ಇದು ನಾನು ನಿಮ್ಮಲ್ಲಿ ಓಪನ್ ಆಗಿ ಹೇಳ್ತಾ ಇರುವಂತ ಸನ್ರೈಸ್ ಟ್ಯಾಂಕ್ 10 ವರ್ಷದಲ್ಲಿ ಕೊಟ್ಟದ್ರಲ್ಲಿ ಕಂಪನಿಗಳಿಂದ ಒಂದೇ ಒಂದು ಕಂಪ್ಲೇಂಟ್ ಇದುವರೆಗೂ ಬರಲಿಲ್ಲ, ಇವತ್ತಿನವರೆಗೂ ಬರಲಿಲ್ಲ. ನಾನು ಇವರಿಗೆ ಹೇಳ್ತಾ ಇದ್ದೀರಿ ಅಂತ ಹೇಳ್ತಾ ಗೊತ್ತಾಯ್ತು. ನಿಜವಾಗ್ಲೂ ಹೇಳ್ತಾ ಇರುವಂತ ಸನ್ರೈಸ್ ಟ್ಯಾಂಕ್ ಅಲ್ಲಿ ನನಗೆ ಇವತ್ತಿನವರೆಗೂ ಒಂದೇ ಒಂದು ಕಂಪ್ಲೇಂಟ್ ಬರಲಿಲ್ಲ. ಅವರ ಕಡೆಯಿಂದ ಬಂದಿದ್ರೆ ಅದು ಅವರಿಗೆ ಬಿಟ್ಟದ್ದು, ಅದು ಬರ್ಲಿಲ್ಲ. ಅವರಿಂದಾಗಿ ಏನೋ ಸ್ಟ್ಯಾಂಡರ್ಡ್ಸ್ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಅಂದ್ರೆ ಫುಲ್ ಸಪೋರ್ಟ್ ಕೊಡದೇ ಇರುವಂತಹದ್ದು ಅಥವಾ ಆ ಡ್ರಿಲ್ ಮಾಡುವಾಗ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂತಹದ್ದು ಅಂತದ್ದೇನಾದ್ರು ಹೆಚ್ಚು ಕಮ್ಮಿ ಅವರಿಂದ ಏನೋ ಆದದ್ದು ಇರಬಹುದು. ಅದು ನಮಗೆ ಅಥವಾ ಕಂಪನಿಗೆ ಸಂಬಂಧಪಟ್ಟ ಇವತ್ತಿನ ನನಗೇನು ಸಮಸ್ಯೆ ಬರಲಿಲ್ಲ. ಆದ ಕಾರಣ ನನಗೆ ಸರ್ವಿಸ್ ವಿಚಾರವಾಗಿ ಹೆಚ್ಚು ನಮ್ಗೆ ಒಂದು ತುಂಬಾ ಪ್ರೌಡ್ ಫೀಲಿಂಗ್. ಯಾಕಂತ ಹೇಳಿದ್ರೆ ಯಾಕಂದ್ರೆ ಸಹಜವಾಗಿ ಕೆಲವೊಮ್ಮೆ ಯಾವುದೇ ಪ್ರಾಡಕ್ಟ್ ಆದ್ರೂ ಕಂಪ್ಲೇಂಟ್ ಬರೋ ಸಾಧ್ಯತೆ ಇರ್ತದೆ, ಇಲ್ಲ ಅಂತ ನಾವು ನಮ್ಗೆ ಕೂಡ ಬರ್ತದೆ, ಹಾಗೇನಿಲ್ಲ. ಆದರೆ ಆದಷ್ಟು ನಾವು ಕಾಳಜಿ ವಹಿಸ್ತೇವೆ ಯಾವುದು ಕ್ವಾಲಿಟಿ ಬಗ್ಗೆ. ರಾ ಮೆಟೀರಿಯಲ್ ಇರುವಂಥದ್ದು ಇಂಪಾರ್ಟೆಂಟ್. ನಾವು ಕ್ವಾಲಿಟಿ ರಾ ಮೆಟೀರಿಯಲ್ ಹಾಕ್ಕೊಂಡು ನಾವು ಕ್ವಾಲಿಟಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮನುಷ್ಯ ಸಹಜವಾಗಿ ಎಲ್ಲಾದ್ರೂ ಮಿಸ್ಟೇಕ್ ಆಗಿ ಬರೋ ಸಾಧ್ಯ. ನೀವು ಹೇಳಿದ ಪ್ರಕಾರ ನೋಡಿ, ನಮಗೊಂದು ಸಂತೋಷದ ಸಂಗತಿ. ನಮಗೆ ಅಂದ್ರೆ ಕೆಲವೊಮ್ಮೆ ಏನಾಗ್ತದೆ, ಸನ್ರೈಸ್ ಟ್ಯಾಂಕ್ ಕೊಡಿ ಅಂತ ಕೇಳ್ಕೊಂಡು ಬರೋ ನಮಗೆ ಒಂಥರ ಹೆಮ್ಮೆ ಆಗ್ತದೆ. ಹಾಗೆ ಅದು ಧೈರ್ಯದಿಂದ ಕೊಡ್ಬೋದು ಅಂತ ಹೇಳುವಂಥದ್ದು ಸ್ಪಷ್ಟ. ಇದು ನಮಗೆ ಹೆಮ್ಮೆಯ ವಿಚಾರ. ಈಗ ಅಲ್ಲ, ಇದು ನಾನು ನಿಜ ಹೇಳ್ತಾ ಇರೋದು. ನಾನೀಗ 10 ವರ್ಷದಲ್ಲೇ ನಿಮಗೆ ಸಂಶಯ ನಮ್ಮ ಹುಡುಗರಲ್ಲಿ ಬೇಕಿದ್ರೆ ಕೇಳಬಹುದು. ಸನ್ರೈಸ್ ಟ್ಯಾಂಕ್ ಅಲ್ಲಿ ಕಂಪ್ಲೇಂಟ್ ಬಂದಿದೆ ಅಂತ ನೀವು ಬೇಕಿದ್ರೆ ನನ್ನನ್ನು ಬಿಡಿ, ಆದ್ರೆ ನಿಜ ಏನಿದೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಇಷ್ಟವರೆಗೆ ಒಂದು ಕಂಪ್ಲೇಂಟ್ ಬರಲಿಲ್ಲ. ಸನ್ರೈಸ್ ಅಲ್ಲಿ ಆಗಲಿ ಸರೈನಲ್ಲಿ ಆಗಲಿ. ನಾನು ಮ್ಯಾಕ್ಸಿಮಮ್ ಸನ್ರೈಸೇ ಮಾಡ್ತಾ ಇರೋದು, 2 ಟ್ಯಾಂಕೇ ಮಾಡ್ತಾ ಇದ್ದೇನೆ, ಬ್ಲ್ಯಾಕ್ ಕೂಡ ಮಾಡ್ತಾ ಇಲ್ಲ. ಅಪರೂಪಕ್ಕೆ ನಮ್ಮ ಕಸ್ಟಮರ್ ಕೇಳಿದ ಅಂದ್ರೆ ವೈಟ್ ಹೌದು. ಬಟ್ ಬ್ಲ್ಯಾಕ್ ಮಾರ್ಕೆಟ್ ಈಗ ತುಂಬಾ ಕಡಿಮೆ ಆಗಿದೆ. ಅದು ಕೆಲವು ಏರಿಯಾದಲ್ಲಿ ಒಂದೊಂದು ಟೇಸ್ಟ್ ಇರ್ತದೆ. ಕೆಲವರು ಬ್ಲ್ಯಾಕ್ ಮಾಡ್ತಾರೆ, ಕೆಲವರು ಬ್ಲ್ಯಾಕ್ ಮತ್ತೆ ಎಲ್ಲೋ ದೊಡ್ಡ ರೆಫರೆನ್ಸ್ ರೇಟ್ ಅಲ್ಲಿ ಇಲ್ಲದ ಕಾರಣ ಜನರು ಕೂಡ ಆಗಿದ್ರೆ ಬ್ಲ್ಯಾಕ್ ಮತ್ತೆ ಎಲ್ಲೋ ಅಷ್ಟೇ ರೆಫರೆನ್ಸ್ ಎಲ್ಲೋ. ಬ್ಲ್ಯಾಕ್ ಬೇಡ ಅನ್ಲಿಕ್ಕೆ ಏನಾದ್ರು ಒಂದು ಸೈಕಾಲಜಿಕ್ ಇದೆಯಾ ಅಥವಾ ಏನಾದ್ರು ಒಂದು ಕಾರಣ ಇದೆಯಾ? ಕಾರಣ ಅಂತ ನಿಜವಾಗಿ ಇಲ್ಲ, ಆದ್ರೆ ಜನರ ಬಾಯಲ್ಲಿ ಏನಾಗಿದೆ, ಯಾರೋ ಒಬ್ಬ ಹುಟ್ಟಿಸಿದ ಒಂದು ರೂಮಲ್ಲಿ ಅಂತಂದ್ರೆ ವಾಸ್ತು ಅಂತ ವಾಸ್ತು ಕಲರ್ ವಾಸ್ತು ಅಂತ ಹೇಳಿ ಒಬ್ಬರು ಹೇಳಿ
ಅಲ್ಲಿಂದ 10 ಜನರಿಗೆ 10, 100 ಆಯ್ತು, 100,000. ಅದು ಹಾಗೆ ಆದ್ರಿಂದಾಗಿ ಈಗ ಉಳಿದಿದೆ ಬಿಟ್ರೆ. ಹಾ. ಮತ್ತೆ ಇನ್ನೂ ಒಂದೇನಂತ ಹೇಳಿದ್ರೆ ಬ್ಲ್ಯಾಕ್ ಟ್ಯಾಂಕ್ ಅಲ್ಲಿ ಸ್ವಲ್ಪ ನೀರು ಬಿಸಿ ಆಗ್ತದೆ ಅಂತ ಹೇಳುವ ಒಂದು ವಿಚಾರ ಕೂಡ ಇದೆ. ಹೌದು, ಅದು ಇವಾಗ ಕೆಲವು ಕಸ್ಟಮರಿಗೆ ಗೊತ್ತಿರೋದಿಲ್ಲ. ಆದ್ರೆ ಪ್ಲಂಬರ್ಗಳು ಅವರಿಗೆ ಸ್ವಲ್ಪ ಹೇಳ್ಕೊಡಿ, ಅದಕ್ಕಿಂತ ಇದು ಬೆಟರ್ ಅಂತ ಹೇಳಿ ವೈಟ್ ಹೋಗುವಾಗ ಇನ್ನು ಸ್ವಲ್ಪ ರೇಟ್ ಅಲ್ಲಿ ಡಿಫರೆನ್ಸ್ ಆಗುವಾಗ ಇಲ್ಲ ಎಲ್ಲರ ಹತ್ರ ಎಲ್ಲೋ ಇದೆ ನಮ್ಗೆ ಎಲ್ಲ ಕೊಡಿ, ಅದು ಗ್ರೀಡ್ ಫ್ಯಾಕ್ಟ್ರಿ ಅಂತ ಹೇಳಿ ಸಹಜ. ಅವನಲ್ಲಿ ಎಲ್ಲೋ ಇದೆ, ನನಗೂ ಎಲ್ಲೋ ಕೊಡಿ. ಹಾಗೆ ಪಕ್ಕದ ವೈಟ್ ತಗೊಂಡ್ರೆ ಅವರಿಗೂ ವೈಟ್ ಹಾಗೆ. ಅದು ಕೆಲವೊಮ್ಮೆ ಹಾಗೆ ಆಗುತ್ತೆ. ಕೆಲವು ಮಾರ್ಕೆಟಲ್ಲಿ ಟ್ರೆಂಡ್ ಇರುತ್ತೆ, ಕೆಲವು ಕಡೆ ಬ್ಲ್ಯಾಕ್ ಮಾತ್ರ ಹೋಗ್ತದೆ. ನೀವು ಹೇಳಿದಾಗ ಪ್ಲಂಬರ್ ಕೆಲವೊಮ್ಮೆ ಅವರಿಗೆ ಎಜುಕೇಟ್ ಮಾಡ್ತಾರೆ, ಅದ್ರ ಬದಲು ಇದು ಹಾಕಿ ಅಂತ. ಅವರ ಒಂದು ಮಾತಿಗೆ ಅವರು ಬೆಲೆ ಕೊಡ್ತಾರೆ, ಹಾಗಾಗಿ ಹಾಗೆ ನಡೀತದೆ. ಮತ್ತೆ ಅಪರೂಪಕ್ಕೆ ಬ್ಲ್ಯಾಕ್ ಕೇಳಿದ್ರು ಕೂಡ ನನಗೇನು ಕಷ್ಟ ಆಗುದಿಲ್ಲ. ಯಾಕಂದ್ರೆ ಈ ರೂಟಲ್ಲಿ ಡೈಲಿ ನಿಮ್ದು ಗಾಡಿ ನಿಂತೇ ಉಂಟು, 100% ಉಂಟು. ಹೌದು, ನಿಮಗೆ 12 ಗಂಟೆಗೆ ಕೊಡ್ತೇನೆ ಅಂತ ಹೇಳಿ ನನಗೆ 12 ಗಂಟೆಗೆ ಸ್ಪಷ್ಟ ಕೊಡ್ಬೋದು. ಕೊಟ್ಟು ಧೈರ್ಯದಿಂದ ಇಲ್ಲ ನಿಮ್ಗೆ ನಾಳೆ 12-12:30 ಅಷ್ಟೊತ್ತಿಗೆ ಕೊಡ್ತೇನೆ ಅಂತ ಹೇಳಿದ್ರೆ ಪಕ್ಕ ಕೊಡ್ತೇನೆ. ಯಾಕಂದ್ರೆ ನಾವು ಬೆಳೆದಿದ್ದು ಕೂಡ ಈ ಸರ್ವಿಸ್. ಯಾಕಂತ ಹೇಳಿದ್ರೆ ಟ್ಯಾಂಕ್ ಅನ್ನ ಯಾವ್ದಂತ ಹಿಡಿಯೋದು, ಒಂದು ಜಾಗ ಬೇಕಾಗತ್ತೆ, ತುಂಬಾ ಸ್ಪೇಸ್ ಬೇಕಾಗತ್ತೆ, ಮತ್ತೆ ವೆರೈಟಿ ಇರುತ್ತೆ. ಆವಾಗ ನಮ್ಮ ಕಸ್ಟಮರಿಗೆ, ನಮ್ಗೆ ನೀವು ನಮ್ಗೆ ನೀವು ಕಸ್ಟಮರ್, ನಮಗೆ ಎಷ್ಟು ನಾವು ಸರ್ವಿಸ್ ಫಾಸ್ಟ್ ಕೊಡ್ತೀವಿ ಆರ್ಡರ್ ಕೊಟ್ರೆ, ಆವಾಗ ಅದೊಂದು ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಮಾರ್ಕೆಟ್ ಮೇಲೆ. ಇದು ನಮ್ದು ಮುಖ್ಯ ಮೂಲ ಉದ್ದೇಶ. ಇದು ಯಾರೇ ಕೇಳಿದ್ರು ಕೂಡ ಆ ದಿವಸದಲ್ಲಿ ನಾವು ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಕೆಲವೊಮ್ಮೆ ಆ ಲೈನಲ್ಲಿ ಸೆಟ್ ಆಗದಿದ್ರೆ ನಾವು ನೆಕ್ಸ್ಟ್ ಡೇ ಕಳಿಸ್ತೀವಿ. ಹೌದು, ಇಲ್ಲ ಅದನ್ನ ನಾವು ಹೇಳ್ತೀವಿ ಇವತ್ತಾಗೋದಿಲ್ಲ ನಾಳೆ ಬರ್ತದೆ ಅಂತ. ಹೆಚ್ಚಾಗಿ ನಮ್ಗೆ ಆ ತರ ಪರಿಸ್ಥಿತಿ ಬರುವುದಿಲ್ಲ. ಈ ತರ ಯಾವತ್ತೋ ಅಪರೂಪಕ್ಕೊಂದು ಬ್ಲ್ಯಾಕ್ ಕೇಳಿತು ಅಂದ್ರೆ ಮತ್ತೆ ಆ ತರವರಿಗೆ ಅದೇ ಬೇಕು ಅಂತ ಹೇಳಿದವರು ಕಸ್ಟಮರ್ ಕೂಡ 1 ದಿನ 2 ದಿನ ವೇಟ್ ಮಾಡ್ಲಿಕ್ಕೆ ರೆಡಿ ಇರ್ತಾರೆ. 99% ನಮಗೆ ಸಿಗ್ತದೆ. ಒಂದು ವೇಳೆ ಸಿಗದಿದ್ರು ಕೂಡ ನಮ್ಮ ಕಸ್ಟಮರ್ ಆ ತರ ಇದ್ದಾರೆ, ಒಳ್ಳೆ ಸಪೋರ್ಟ್ ಇದೆ. ಬಹಳ ಸಂತೋಷ ನಿಮ್ಮ ಒಟ್ಟಿಗೆ ಭೇಟಿಯಾಗಿ, ನಮ್ಮ ಪ್ರಾಡಕ್ಟ್ ಬಗ್ಗೆ ಇಷ್ಟೊಂದು ಒಳ್ಳೆಯ ಮಾಹಿತಿ ಮತ್ತೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ. ತುಂಬ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.